ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಪ್ರಧಾನಮಂತ್ರಿ ಮೋದಿ ಡ್ಯೂರಿಂಗ್ ಹಿಸ್ ವಿಸಿಟ್ ಟು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ praised the 35 million strong Indian diasporas as India's pride and announced that sixth generation Indian origin citizens in the Caribbean nation will soon be eligible for OCI, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ಸ್. ಇವತ್ತೇ ಮ್ಯಾಪ್ನಲ್ಲಿ ಟ್ರಿನಿಡಾಡ್ ಟೊಬ್ಯಾಗೊ ಯಾವ ಖಂಡದಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಟ್ರಿನಿಡಾಡ್ ಟೊಬ್ಯಾಗೊ ಅಥವಾ ನಿಮಗೆ ಗೊತ್ತಿರೋ ಯಾವ ದೇಶದ ಹತ್ರ ಬರುತ್ತೆ ನೋಡ್ಕೊಂಡು ತಿಳ್ಕೊಂಡು ಕಮೆಂಟ್ ಮಾಡಿ. ಇಲ್ಲಿ ಹೇಳ್ತಾ ಇರೋದು ವಿಷಯ ಏನಂತಂದ್ರೆ, ಮೋದಿ ಅವರು ಟ್ರಿನಿಡಾಡ್ ಮತ್ತೆ ಟೊಬ್ಯಾಗೋಗೆ ಭೇಟಿ ನೀಡಿದ್ದಾರೆ. ಇಲ್ಲಿ ಸುಮಾರು 3.5 ಕೋಟಿ ಭಾರತೀಯ ವಲಸಿಗರಿದ್ದಾರೆ. ಅವರೆಲ್ಲ ಭಾರತದ ಹೆಮ್ಮೆ ಅಂತ ಮೋದಿ ಅವರು ಹೇಳಿದ್ದಾರೆ. ಮತ್ತೆ ಈ ಭೇಟಿಯಲ್ಲಿ ಅವರು ಮತ್ತೊಂದು ವಿಷಯವನ್ನ ಘೋಷಣೆ ಮಾಡಿರೋದು ಏನಂತಂದ್ರೆ, ಈ ಕೆರಿಬಿಯನ್ ರಾಷ್ಟ್ರದಲ್ಲಿ ಅಂತಂದ್ರೆ 6ನೇ ತಲೆಮಾರು, ಅಂತಂದ್ರೆ ಅವರ ಮೂಲ ಭಾರತ ಆಗಿತ್ತು. ಭಾರತದಿಂದ ಅಲ್ಲಿ ವಲಸೆ ಹೋಗಿದ್ರು. ವಲಸೆ ಹೋದ್ಮೇಲೆ ಅಲ್ಲಿನ ತಲೆಮಾರು ಮುಂದುವರಿತಾ ಹೋಯಿತು. ಈಗ 6ನೇ ತಲೆಮಾರಿನ ಅಲ್ಲಿನ ಭಾರತೀಯ ವಲಸಿಗರಿದಾರಲ್ವಾ, ಆ ಭಾರತೀಯ ಮೂಲದ ನಾಗರಿಕರಿದಾರಲ್ವಾ, ಅವರಿಗೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಈ ಕಾರ್ಡಿನ ಅರ್ಹತೆ ಸಿಕ್ಕಿದೆ ಅಥವಾ ಸಿಗಲಿದೆ ಅಂತ ಈಗ ಘೋಷಣೆ ಮಾಡಿದ್ದಾರೆ. ಅವರಿಗೆ ಅರ್ಹತೆ ಇದೆ, ಮುಂದಿನ ದಿನಗಳಲ್ಲಿ ಅವರಿಗೂ ಆ ಕಾರ್ಡ್ ಸಿಗುತ್ತೆ ಅಂತ ಘೋಷಿಸಿದ್ದಾರೆ. ಈ OCI, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತಂದ್ರೆ ಏನು? ಸ್ಪೆಷಲ್ ಇಮಿಗ್ರೇಷನ್ ಸ್ಟೇಟಸ್ ಗಿವನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಫಾರಿನ್ ಸಿಟಿಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತಂದ್ರೆ, ವಿದೇಶದಲ್ಲಿ ಇರುವಂತಹ ಭಾರತೀಯ ಮೂಲದ ನಾಗರಿಕರಿಗೆ ನೀಡುವಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ, ಒಂದು ಸ್ಥಾನಮಾನ ಇದು. ಅಲೋವಿಂಗ್ ಲೈಫ್ ಲಾಂಗ್ ವೀಸಾ ಫ್ರೀ ಟ್ರಾವೆಲ್ ಟು ಇಂಡಿಯಾ ಅಂತಂದ್ರೆ, ಈ ಕಾರ್ಡ್ ಇದ್ರೆ ಅವರು ಆಜೀವ ಅಂತಂದ್ರೆ ಲೈಫ್ ಲಾಂಗು ವೀಸಾ ಇಲ್ದೇನೆ ಭಾರತಕ್ಕೆ ಪ್ರಯಾಣ ಮಾಡಬಹುದು. ಎಕ್ಸೆಂಪ್ಷನ್ ಫ್ರಾಮ್ ರಿಜಿಸ್ಟ್ರೇಷನ್, ನೋಂದಣಿ ಬೇಕಾಗೋದಿಲ್ಲ. ಅಂಡ್ ಪ್ಯಾರಿಟಿ ವಿತ್ NRIs ಇನ್ ಮೆನಿ ಏರಿಯಾಸ್, NRIಗಳ ರೀತಿನೇ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಕರೀತಾರಲ್ವಾ, ಅನಿವಾಸಿ ಭಾರತೀಯರು, ಅವರಿಗೆ ಯಾವ್ಯಾವ ಅವಕಾಶಗಳಿರುತ್ತೋ, ಯಾವ್ಯಾವ ಸೌಲಭ್ಯಗಳಿರುತ್ತೋ ಅದೆಲ್ಲ ಇವ್ರಿಗೆ ಸಿಗುತ್ತೆ. ಆದ್ರೆ ನೋಡಿ, ಎಕ್ಸೆಪ್ಟ್ ಫಾರ್ ವೋಟಿಂಗ್ ಅಂಡ್ ಗವರ್ಮೆಂಟ್ ಜಾಬ್ಸ್, ಆದ್ರೆ NRIಗಳಿಗೆ ಸಿಕ್ಕಿದಂತಹ ಯಾವುದು ಮುಖ್ಯವಾಗಿ ಮತದಾನದ ಒಂದು ಸೌಲಭ್ಯ, ಅವಕಾಶ, ಸರ್ಕಾರಿ ಉದ್ಯೋಗಗಳಲ್ಲಿ ಇರುವಂತಹ ಅವಕಾಶ ಇದು ಸಿಕ್ಕೋದಿಲ್ಲ. ಬೇರೆ ಎಲ್ಲ ಆಲ್ಮೋಸ್ಟ್ ಈ OCIಗಳಿಗೆ ಸಿಗುತ್ತೆ. ಇನ್ನು ಮುಖ್ಯವಾದ ಅಂಶ ಇಲ್ಲೊಂದು ನೋಡಿ, ಗಿರ್ಮಿತಿಯಾ ಕಮ್ಯುನಿಟಿ ಅಂತ ಇದೆ. ಆರ್ಟ್ ಅಂಡ್ ಕಲ್ಚರ್ ಅಥವಾ ಮುಖ್ಯವಾಗಿ ಗೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಇದು. ಗಿರ್ಮಿಟಿಯಾ ಕಮ್ಯುನಿಟಿ ರೆಫರ್ಸ್ ಟು ಡಿಸೆಂಡೆಂಟ್ಸ್ ಆಫ್ ಇಂಡೆಂಟ್ಯೂರ್ಡ್ ಅಂತ ಹೇಳ್ಬಹುದು, ಹೆಚ್ಚಾಗಿ ಇಂಡೆಂಟ್ಯೂರ್ಡ್ ಲೇಬರರ್ಸ್ ಹೂ ವರ್ ಸೆಂಟ್ ಟು ಕಾಲನೀಸ್ ಲೈಕ್ ಫಿಜಿ, ಮಾರಿಷಸ್, ಟ್ರಿನಿಡಾಡ್ ಅಂಡ್ ಸೌತ್ ಆಫ್ರಿಕಾ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಅಂತಂದ್ರೆ ಈಗ ಇವರೆಲ್ಲ ಏನಂತಂದ್ರೆ, ಇಲ್ಲಿ ಇಂಡೆಂಟ್ಯೂರ್ಡ್ ಅಂತ ಕರೀತಾರಲ್ವಾ, ಅಂತಂದ್ರೆ ಗುತ್ತಿಗೆಗೋಸ್ಕರ ಅಲ್ಲಿ ಹೋಗಿರ್ತಾರೆ, ಗುತ್ತಿಗೆ ಕಾರ್ಮಿಕರು ಅಂತ. ಎಲ್ಲೆಲ್ಲಿ ಈಗ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಫಿಜಿ, ಮಾರಿಷಸ್ಸು, ಟ್ರಿನಿಡಾಡು ಮತ್ತೆ ದಕ್ಷಿಣ ಆಫ್ರಿಕಾದ ಎಷ್ಟೋ ವಸಾಹತುಗಳಿಗೆ ಈಗ ಇವರನ್ನ ಕಳಿಸಿದ್ರು. ಅಂದ್ರೆ ಇಲ್ಲಿರುವಂತಹ ಗುತ್ತಿಗೆ ಕಾರ್ಮಿಕರ ವಂಶಸ್ಥರು ಇವರು, ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು. ಅವರ ಸಮುದಾಯ, ಯಾವ ಸಮುದಾಯ ಹೆಸರು ನೆನಪಿಟ್ಕೊಳ್ಳಿ, ಗಿರ್ಮಿಟಿಯಾ. ದೇ ಮೇನ್ಲಿ ಫ್ರಾಮ್ ಬಿಹಾರ್ ಅಂಡ್ ಈಸ್ಟರ್ನ್ ಉತ್ತರ ಪ್ರದೇಶ್ ಅಂಡ್ ಸ್ಪೀಕ್ ಲ್ಯಾಂಗ್ವೇಜಸ್ ಲೈಕ್ ಭೋಜ್ಪುರಿ. ಮುಖ್ಯವಾಗಿ ಇವರು ಯಾವ ಭಾಗಕ್ಕೆ ಸೇರ್ಕೊಂಡಿದ್ದಾರೆ ಅಂತಂದ್ರೆ, ಬಿಹಾರ ಮತ್ತೆ ಉತ್ತರ ಪ್ರದೇಶ ಈ ಭಾಗದಿಂದ ಅಲ್ಲಿ ಹೋಗಿದ್ದಾರೆ ಆ ಒಂದು ಕಾಲದಲ್ಲಿ. ಮತ್ತೆ ಭೋಜ್ಪುರಿ ಸೇರಿದ ಹಾಗೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಾರೆ. ಈಗ ಇವರಿಗೂ ಸಹ ಇದರ 6ನೇ ತಲೆಮಾರಿಗೆ OCI ಸೌಲಭ್ಯ ವಿಸ್ತರಣೆ ಆಗ್ತಾ ಇರೋದು ಇವರಿಗೊಂದು ದೊಡ್ಡ ಹೆಲ್ಪ್ ಆಗ್ತಾ ಇದೆ. ಈಗ ಹೆಸರು ನೆನಪಿಟ್ಕೊಳ್ಳಿ, ಗಿರ್ಮಿತಿಯ. ಇದಾದ ನಂತರ ಮುಂದೆ, ಇಂಡಿಯಾ ಹ್ಯಾಸ್ ಇನ್ಫಾರ್ಮ್ ದಿ WTO that it plans to impose retaliatory tariffs worth $724 million on US imports in response to the US rising tariffs on Indian automobiles and parts without WTO consultation. ಟ್ಯಾರಿಫ್ ಮತ್ತೆ ರಿಟಾಲಿಯೇಟರಿ ಟ್ಯಾರಿಫ್, ಇದರ ಬಗ್ಗೆ ಸ್ವಲ್ಪ ದಿನಗಳ ಹಿಂದೆ ನಾವು ನೋಡಿದ್ವಿ. ಸುಂಕಕ್ಕೆ ಪ್ರತಿಸುಂಕ. ಒಂದು ದೇಶ ತನ್ನ ದೇಶಕ್ಕೆ ಆಮದು ಮಾಡ್ಕೊಳ್ತಾ ಇರುವ ವಸ್ತುಗಳ ಮೇಲೆ ಕೆಲವು ಸುಂಕಗಳನ್ನ ವಿಧಿಸಬಹುದು, ಅದಕ್ಕೆ ಟ್ಯಾರಿಫ್ ಅಂತ ಕರೀತೇವೆ. ಆ ಸುಂಕಗಳನ್ನ ಯಾಕೆ ವಿಧಿಸುತ್ತೆ? ಆಮದು ಮಾಡ್ಕೊಳ್ತಾ ಇರೋ ವಸ್ತುಗಳ ಮೇಲೆ ಸುಂಕ ವಿಧಿಸೋದ್ರಿಂದ ಅದರ ದರ ಜಾಸ್ತಿ ಆಗುತ್ತೆ. ಅದರ ದರ ಜಾಸ್ತಿ ಆಗೋದ್ರಿಂದ ದೇಶೀಯ ವಸ್ತುಗಳ ಕಡೆ ದೇಶದ ಜನರು ಮುಖ ಮಾಡ್ತಾರೆ. ಅದನ್ನ ದೇಶದ ವಸ್ತುಗಳಿಗೆ ಹೆಚ್ಚು ಪ್ರಾಬಲ್ಯತೆ ಸಿಗುತ್ತೆ, ಆವಾಗ ಅದು ಹೆಚ್ಚು ಮಾರಾಟ ಆಗುತ್ತೆ. ಈಗ
ಭಾರತ ಇಲ್ಲೇನು ಪ್ರಸ್ತಾಪ ಮಾಡ್ತಾ ಇದೆ ಅಂತಂದ್ರೆ, ಅಮೆರಿಕ ಈಗ ಭಾರತದ ಆಟೋಮೊಬೈಲ್ ಮತ್ತೆ ಬಿಡಿ ಭಾಗಗಳನ್ನ ಅದರ ಮೇಲೆ ಸುಂಕಗಳನ್ನ ಹೆಚ್ಚು ಮಾಡಿದೆ. ಆದ್ರೆ ಯಾವುದೇ ಒಂದು ಸಮಾಲೋಚನೆ ನಡೆಸಲಿಲ್ಲ. ಹಾಗಾಗಿ ಭಾರತ ಸಹ ಏನ್ ಮಾಡುತ್ತೆ, ಪ್ರತಿಕಾರಕ್ಕಾಗಿ ಒಂದು ಪ್ರತಿ ಸುಂಕವನ್ನ ವಿಧಿಸಲಿಕ್ಕೆ ಮುಂದಾಗ್ತಾ ಇದೆ. ಅಮೆರಿಕದ ಆಮದುಗಳ ಮೇಲೆ ಸುಮಾರು $724 ಮಿಲಿಯನ್ ಅಷ್ಟು ವ್ಯಾಲ್ಯೂವಿನ ಪ್ರತಿಕಾರದ ಸುಂಕವನ್ನ ವಿಧಿಸಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಹಾಗಾಗಿ ಇದರಿಂದಾಗಿ ನಮ್ಮ ವ್ಯಾಪಾರ ಸಂಬಂಧಗಳಲ್ಲಿ ಕೆಲವು ಬಿಕ್ಕಟ್ಟುಗಳು ಸೃಷ್ಟಿಯಾಗಬಹುದು. ನಮ್ಮ ಬಯಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಅವಾಗ ಮಾತಾಡ್ತಾ ಇದೀವಲ್ವಾ, ಇದ್ರ ಬಗ್ಗೆ ಏನ್ ಪರಿಣಾಮ ಬೀರುತ್ತೆ ಅಂತ ಮತ್ತೆ ಹಿಂದುತ್ತವರು ಆರ್ಟಿಕಲ್ ಕೊಡ್ತಾರೆ, ಅಥವಾ ಅದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಇದು ರಿಟಾಲಿಯೇಟರಿ ಟ್ಯಾರಿಫ್, ಇದರ ಬಗ್ಗೆ ಮೊದಲು ಸಹ ಹೇಳಿದ್ವಿ. ಪ್ರತಿಕಾರದ ಸುಂಕ ಅಥವಾ ಪ್ರತಿ ಸುಂಕ ಅಂತ ಕರೀತೇವೆ. ಟ್ರೇಡ್ ಕೌಂಟರ್ ಮೆಷರ್ಸ್ where a country imposes duties on imports from another country in response to unjust or non-WTO compliant trade actions that harm its own exports. ಅಂದ್ರೆ ಒಂದು ದೇಶ ತನ್ನ ವಿರುದ್ಧ ಅನ್ಯಾಯ ಆಗಿದೆ ಅಥವಾ WTO ನಿಯಮಗಳಿಗೆ ವಿರುದ್ಧವಾಗಿ ವ್ಯಾಪಾರ ಕ್ರಮಗಳನ್ನ ಇನ್ನೊಂದು ದೇಶ ಕೈಗೊಳ್ತಾ ಇದೆ, ಅಥವಾ ತನ್ನ ರಫ್ತಿಗೆ ಹಾನಿ ಆಗ್ತಾ ಇದೆ, ಎಲ್ಲ ಕಾರಣದಿಂದಾಗಿ ಇನ್ನೊಂದು ದೇಶದ ಆಮದುಗಳ ಮೇಲೆ ಸುಂಕವನ್ನ ವಿಧಿಸುತ್ತೆ. ಇದಕ್ಕೆ ರಿಟಾಲಿಯೇಟರಿ ಟ್ಯಾರಿಫ್ ಅಂತ ಕರೀತಾರೆ. ಇದು ತನ್ನ ದೇಶದ ಹಕ್ಕುಗಳನ್ನ ಅಥವಾ ತನ್ನ ದೇಶದ ಒಂದು ಪ್ರಾಡಕ್ಟ್ಗಳನ್ನ ಕಾಪಾಡಿಕೊಳ್ಳಿಕ್ಕೆ ಒಂದು ದೇಶ ಕೈಗೊಳ್ಳುವಂತಹ ಕ್ರಮಗಳಲ್ಲಿ ಒಂದು. ಇನ್ನು ಅಗ್ರಿಮೆಂಟ್ ಆನ್ ಸೇಫ್ ಗಾರ್ಡ್ಸ್, AOS ಅಂತ ಕರೀತೇವೆ. ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ನೋಡ್ಕೊಳ್ಳಿ. ದ WTO ಅಗ್ರಿಮೆಂಟ್ ಆನ್ ಸೇಫ್ ಗಾರ್ಡ್ಸ್ ಅಲೋಸ್ ಅ ಕಂಟ್ರಿ ಟು ಟೆಂಪರರಿಲಿ ರಿಸ್ಟ್ರಿಕ್ಟ್ ಇಂಪೋರ್ಟ್ಸ್ ಆಫ್ ಅ ಪ್ರಾಡಕ್ಟ್ ಟು ಪ್ರೊಟೆಕ್ಟ್ ಸ್ಪೆಸಿಫಿಕ್ ಡೊಮೆಸ್ಟಿಕ್ ಇಂಡಸ್ಟ್ರಿ. ಅಂತಂದ್ರೆ ಸೇಫ್ ಗಾರ್ಡ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ಒಂದು ದೇಶದ ನಿರ್ದಿಷ್ಟ ಉದ್ಯಮಗಳನ್ನ ರಕ್ಷಿಸಿಕೊಳ್ಳಿಕ್ಕೆ ಒಂದು ದೇಶ ಏನ್ ಮಾಡುತ್ತೆ, ತಾತ್ಕಾಲಿಕವಾಗಿ ಟೆಂಪರರಿ ಆಗಿ ಬೇರೆ ದೇಶದಿಂದ ಆಮದು ಆಗ್ತಾ ಇರ್ತಿತ್ತಲ್ವಾ, ಆಮದುಗಳನ್ನ ನಿರ್ಬಂಧಿಸುತ್ತೆ. ಆ ನಿರ್ಬಂಧಿಗೆ ಅದಕ್ಕೆಲ್ಲ ಅವಕಾಶ ಕೊಡೋದು ಯಾವುದು ಒಪ್ಪಂದ? ಸೇಫ್ ಗಾರ್ಡ್ ಒಪ್ಪಂದ. ಆದ್ರೆ ನೋಡಿ, ಬಟ್ ಸಚ್ ಮೆಜರ್ಸ್ ಮಸ್ಟ್ ಫಾಲೋ ಸ್ಟ್ರಿಕ್ಟ್ ರೂಲ್ಸ್. ಅಂತ ಒಂದು ಮೆಜರ್ ತಗೋಬೇಕಾದ್ರೆ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಿರ್ಲೇಬೇಕು. ಇನ್ಕ್ಲೂಡಿಂಗ್ ಪ್ರಯರ್ ನೋಟಿಫಿಕೇಶನ್ ಅಂಡ್ ಕನ್ಸಲ್ಟೇಷನ್ ಅಂಡರ್ ಆರ್ಟಿಕಲ್ 12 and 8. ಈ ಒಂದು ಅಗ್ರಿಮೆಂಟ್ ನಲ್ಲಿ ಕೆಲವೊಂದು ಆರ್ಟಿಕಲ್ಗಳಿದೆ. ಆ ಆರ್ಟಿಕಲ್ ನ ಅಡಿಯಲ್ಲಿ ಮೊದಲೇ ಏನ್ ಮಾಡಿರ್ಬೇಕು, ಸಮಾಲೋಚನೆಗಳನ್ನ ನಡೆಸಿರ್ಬೇಕು, ಮತ್ತೆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿರ್ಬೇಕು. ಅಮೆರಿಕ ಈ ನಿಯಮಗಳನ್ನ ಉಲ್ಲಂಘಿಸ್ತಾ ಇದೆ ಅಂತ ಈಗ ಭಾರತದ ವಾದ. ಇನ್ನು ಮುಂದಿನ ವಿಚಾರ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR Gawai has assured that the collegium system for appointing judges will remain transparent, merit-based, and socially inclusive, free from external pressure or interference. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ BR Gawai ಅವರು ಏನ್ ಹೇಳ್ತಾ ಇದ್ದಾರೆ, ಕೊಲಿಜಿಯಂ ವ್ಯವಸ್ಥೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಪಾರದರ್ಶಕ ಮತ್ತೆ ಅರ್ಹತೆಯ ಆಧಾರದ ಮೇಲೆ, ಮೆರಿಟ್ ಬೇಸ್ಡ್ ಮೇಲೆ ಸಾಮಾಜಿಕವಾಗಿ ಎಲ್ಲ ವರ್ಗದವರಿಗೂ ನಾವು ಅವಕಾಶ ಕೊಡ್ತೇವೆ. ವಿಲ್ ಇನ್ಕ್ಲೂಡ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ, ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಭರವಸೆ ನೀಡ್ತಾ ಇದ್ದಾರೆ. ಯಾವುದೇ ರೀತಿ ಎಕ್ಸ್ಟರ್ನಲ್ ಪ್ರೆಷರ್ಗೆ ನಾವು ಒಳಗಾಗೋದಿಲ್ಲ, ಯಾರು ಇಂಟರ್ಫಿಯರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೊಲಿಜಿಯಂ ವ್ಯವಸ್ಥೆ, ಇದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಪೊಲಿಟಿ ಈಗಾಗಲೇ ಓದಿದ್ರೆ ಸ್ಪಷ್ಟವಾಗಿ ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಕೊಲಿಜಿಯಂ ಸಿಸ್ಟಮ್, ಜುಡಿಷಿಯಲ್ ಮೆಕ್ಯಾನಿಸಮ್ in India under which judges of the Supreme Court and High Court are appointed and transferred by a group of the Chief Justice of India and 4 senior most Supreme Court judges without direct government control. ಕೊಲಿಜಿಯಂ ವ್ಯವಸ್ಥೆ ಅಂತಂದ್ರೆ ಏನಂದ್ರೆ, ಇದನ್ನ ಯಾಕೆ ಯೂಸ್ ಮಾಡ್ತಾರೆ? ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮತ್ತೆ ಉಚ್ಚ ನ್ಯಾಯಾಲಯ ಹೈಕೋರ್ಟ್, ಇದರ ನ್ಯಾಯಾಧೀಶರನ್ನ ಮತ್ತೆ ಇದರಲ್ಲಿ ನ್ಯಾಯಾಧೀಶರನ್ನ ಏನ್ ಮಾಡೋದು, ಒಂದು ನೇಮಿಸೋದು ಮತ್ತೆ ವರ್ಗಾಯಿಸೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಯಲ್ಲಿ ಮುಖ್ಯ ನ್ಯಾಯಮೂರ್ತಿಯರು ಇರ್ತಾರೆ, ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಬೇರೆ ಬೇರೆ ಹಿರಿಯ ನ್ಯಾಯಾಧೀಶರು ಇರ್ತಾರೆ, 4. ಹಾಗಾಗಿ ಈ ಒಂದು ಗುಂಪು ಏನ್ ಮಾಡುತ್ತೆ, ನ್ಯಾಯಾಧೀಶರ ವರ್ಗಾವಣೆ ಆಗಿರಬಹುದು, ನೇಮಕಾತಿಯನ್ನು ನೋಡ್ಕೊಳ್ಳುತ್ತೆ. ಇದರಲ್ಲಿ ಯಾವುದೇ ಒಂದು ಸರ್ಕಾರದ ಇಂಟರ್ಫರೆನ್ಸ್ ಇರೋದಿಲ್ಲ, ನೇರವಾಗಿ ಸರ್ಕಾರ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನುವಂತ ಒಂದು ಟಾಪಿಕ್ ಬರುತ್ತೆ, ಮೇನ್ಸಿಗೆ ಬಹಳ ಇಂಪಾರ್ಟೆಂಟ್. ಅಲ್ಲೆಲ್ಲ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಫೆಡರಲಿಸಮ್ ಅಂತ ಒಂದು ಟಾಪಿಕ್ ಬಂದಾಗ ಸಹ ಈ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗ್ಬೇಕು ಅಂತಂದ್ರೆ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಸರ್ಕಾರದ ಯಾವುದೇ ಹಸ್ತಕ್ಷೇಪ ಆ ಜುಡಿಷಿಯರಿ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇರಬಾರ್ದು. ಆವಾಗ ನಮ್ಮ ಫೆಡರಲ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆ ಸಮರ್ಪಕವಾಗಿ ಸಾಗುತ್ತೆ.
ಹಾಗಾಗಿ ನಮ್ಮ ವ್ಯವಸ್ಥೆ ಈ ಕೊಲಿಜಿಯಂ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆಗೆ ಪೂರಕವಾಗಿದೆ, ಮತ್ತೆ ಇದರಲ್ಲಿ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ BR ಗವಾಯ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ನೋಡಿ, ಚೀಫ್ ಜಸ್ಟಿಸ್ ಫಸ್ಟ್ ಅಮಂಗ್ ಈಕ್ವಲ್ಸ್, ಈ ಟರ್ಮ್ ಸಹ ಬಹಳ ಇಂಪಾರ್ಟೆಂಟ್. Phrase first among equals reflects that Chief Justice of India is primus inter pares, holding administrative leadership but having equal judicial powers as other Supreme Court judges, preserving the principle of judicial collegiality. ನೋಡಿ, ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ ಇದು. ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತಂದ್ರೆ, ಈಗ ತುಂಬಾ ಜಡ್ಜಸ್ ಇರ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಚೀಫ್ ಜಸ್ಟಿಸ್ ಅಂತ ಅವರಿಗೆ ಸಪರೇಟ್ ಆದ ಪ್ರಯಾರಿಟಿ ಅಥವಾ ಸಪರೇಟ್ ಆದ ಒಂದು ಪ್ರಾಮುಖ್ಯತೆ ಇರೋದಿಲ್ಲ. ಅವರು ಎಲ್ಲರಿಗಿಂತ ಮೊದಲು ನಿರ್ಧಾರವನ್ನ ಕೈಗೊಳ್ತಾರೆ. ಆದ್ರೆ ಅವರು ಸಮಾನರು, ಬೇರೆಯವರ ರೀತಿನೇ ಅವರು ಒಂದು ಜಡ್ಜ್ ಅಲ್ಲಿ ಅಷ್ಟೇ ಅಂತ ಈ ಒಂದು ಸಿದ್ಧಾಂತ ಹೇಳುತ್ತೆ. ಈ ಒಂದು ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತಂದ್ರೆ, ಮುಖ್ಯ ನ್ಯಾಯಮೂರ್ತಿಯವರು ಆಡಳಿತಾತ್ಮಕವಾಗಿ ಅಂತಂದ್ರೆ ಕೋರ್ಟ್ ಕಚೇರಿಗಳ ಆಡಳಿತವನ್ನ ನೋಡ್ಕೊಳ್ಳುವಲ್ಲಿ ನಾಯಕತ್ವವನ್ನು ಹೊಂದಿರ್ತಾರೆ. ಆದ್ರೆ ಬೇರೆ ನ್ಯಾಯಾಧೀಶರ ತರಾನೇ ಸಮಾನ ಅಧಿಕಾರಗಳನ್ನು ಹೊಂದಿರ್ತಾರೆ. ಈಗ ಸ್ಪೆಷಲ್ ಪವರ್ ಅಂತ ಜಾಸ್ತಿ ಏನ್ ಇರೋದಿಲ್ಲ. ಅಂದ್ರೆ ಅವರು ಎಲ್ಲರ ತರಾನೇ, ಆದ್ರೆ ಮುಖ್ಯವಾಗಿ ನಾಯಕತ್ವವನ್ನು ಅವರು ವಹಿಸಿಕೊಂಡಿರ್ತಾರೆ ಅನ್ನೋದು ಫಸ್ಟ್ ಅಮಂಗ್ ಈಕ್ವಲ್ಸ್ ಅನ್ನುವಂತಹ ಒಂದು ಟರ್ಮಿನ ಅರ್ಥ. ಮುಂದಿನ ವಿಚಾರ, ರಷ್ಯಾ has officially recognized the Taliban regime in Afghanistan, becoming the first country to do so since the group took power in 2021 and accepted the credential of a Taliban appointed ambassador. ತಾಲಿಬಾನ್ ಆಡಳಿತಕ್ಕೆ ರಷ್ಯಾ ಮನ್ನಣೆ ಕೊಡ್ತಾ ಇದೆ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾಗಿತ್ತು. ಈ ಒಂದು ತಾಲಿಬಾನ್ ಆಡಳಿತವನ್ನ ಈಗ ನಾವು ಸಹ, ಭಾರತ ಸಹ ಆಡಳಿತವನ್ನ ಅಫಿಷಿಯಲ್ ಆಗಿ, ಫಾರ್ಮಲ್ ಆಗಿ ರೆಕಗ್ನೈಸ್ ಮಾಡಿಲ್ಲ. ಹಾಗಂತ ನಾವು ಒಳ್ಳೆ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಆದ್ರೆ ಅಫಿಷಿಯಲ್ ಆಗಿ ಅಥವಾ ಅಧಿಕೃತವಾಗಿ ಮನ್ನಣೆ ನೀಡಿದ ಮೊದಲ ದೇಶ ರಷ್ಯಾ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ರಷ್ಯಾ ಅಲ್ಲಿನ ರಾಯಭಾರಿಗಳ ಅರ್ಹತಾ ಪತ್ರಗಳನ್ನ ಸ್ವೀಕರಿಸ್ತಾ ಇದೆ. ಈ ರಾಜತಾಂತ್ರಿಕ ವಲಯದಲ್ಲಿ ಇದೊಂದು ಹೊಸ ಚರ್ಚೆ ಈಗ ಶುರುವಾಗಿದೆ. ತಾಲಿಬಾನ್ ರೆಜಿಮ್, ಇದರ ಬಗ್ಗೆ ನೋಡೋದಾದ್ರೆ, ತಾಲಿಬಾನ್ ಇಸ್ ಅನ್ ಇಸ್ಲಾಮಿಸ್ಟ್ militant group that regained the control of Afghanistan in 2021. Most countries do not officially recognize its government due to concerns over human rights, women's freedom, and lack of democratic legitimacy. ತಾಲಿಬಾನ್ 2021ರಲ್ಲಿ ಮೊದಲು ಇತ್ತು, ಆಮೇಲೆ ಅಮೆರಿಕ ಅಧಿಕಾರವನ್ನು ವಹಿಸ್ಕೊಳ್ಳುತ್ತೆ. ಆಮೇಲೆ ಈಗ 2021ರಲ್ಲಿ ಅಮೆರಿಕ ಬಿಟ್ಟು ಹೋಗುತ್ತೆ, ಮತ್ತೆ ತಾಲಿಬಾನ್ ನಿಯಂತ್ರಣವನ್ನ ಮರಳಿ ಪಡ್ಕೊಳ್ಳುತ್ತೆ. ಆದ್ರೆ ತಾಲಿಬಾನ್ ಅವರು ಬಂದ ಮೇಲೆ ಮಾನವ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇದೆ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ ಅಲ್ಲಿ ಅಂತ ತುಂಬಾ ಕಾರಣಗಳು, ತುಂಬಾ ಘಟನೆಗಳು ನಮ್ಗೆ ಕಂಡು ಬರ್ತಾ ಇತ್ತು. ಹೀಗಾಗಿ ಎಷ್ಟೋ ದೇಶಗಳು ಈ ಆಡಳಿತವನ್ನ ಅಧಿಕೃತವಾಗಿ ಗುರುತಿಸಿಲ್ಲ, ಆಡಳಿತಕ್ಕೆ ಮನ್ನಣೆಯನ್ನ ಕೊಟ್ಟಿಲ್ಲ. ಆದ್ರೆ ಈಗ ರಷ್ಯಾ ಮುಂದೆ ಬಂದು, ಇಲ್ಲ, ನಿಮ್ಮನ್ನ ನಾನು ಗೌರವಿಸ್ತೇನೆ, ನಿಮಗೆ ಮನ್ನಣೆಯನ್ನ ಕೊಡ್ತೇನೆ ಅಂತ ಹೇಳಿದೆ. ಇನ್ನು ಡಿಪ್ಲೊಮ್ಯಾಟಿಕ್ ರೆಕಗ್ನಿಷನ್, ರಾಜತಾಂತ್ರಿಕ ಮನ್ನಣೆ ಅಂತಂದ್ರೆ ಏನು ಹಾಗಾದ್ರೆ? ಇಟ್ಸ್ ಅ ಫಾರ್ಮಲ್ ಆಕ್ಟ್ by which the state acknowledges another regime as the legitimate government, enabling official bilateral relations like trade, ambassadorial exchange, and international agreements. ರಾಜತಾಂತ್ರಿಕ ಮನ್ನಣೆ ಅಂತಂದ್ರೆ ಒಂದು ದೇಶ ಇನ್ನೊಂದು ದೇಶದ ಆಡಳಿತವನ್ನ, ಅದನ್ನು ಕರೆಕ್ಟ್ ಇದೆ, ಕಾನೂನುಬದ್ಧವಾಗಿದೆ, ಅದನ್ನು ಔಪಚಾರಿಕ ಪ್ರಕ್ರಿಯೆಗಳಿಗೆ ಮುಖ್ಯವಾಗಿ ಕನ್ಸಿಡರ್ ಮಾಡೋದು. ವ್ಯಾಪಾರ, ರಾಯಭಾರಿಗಳ ವಿನಿಮಯ, ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲೂ ಸಹ ಅದನ್ನ ಕನ್ಸಿಡರ್ ಮಾಡಿ ದ್ವಿಪಕ್ಷೀಯ ಒಪ್ಪಂದಗಳನ್ನ, ಬೇರೆ ಬೇರೆ ರೀತಿ ಬೆಳವಣಿಗೆಗಳಿಗೆ ಅವಕಾಶ ಮಾಡಿ ಕೊಡೋದು. ಹಾಗಾಗಿ ರಷ್ಯಾ ಈಗ ರೆಕಗ್ನೈಸ್ ಮಾಡಿದ್ದು, ಈಗ ಮುಂತಾದ ಹೊಸ ಹೊಸ ವಿಷಯಗಳು ಬೆಳವಣಿಗೆ ಆಗಬಹುದು, ಹೊಸ ತಿರುವು ಸಿಗಬಹುದು. ಆದ್ರೆ ಈ ಕಡೆ ಅಮೆರಿಕ ಮತ್ತೆ ಬೇರೆ ಬೇರೆ ದೇಶಗಳು, ವೆಸ್ಟರ್ನ್ ಕಂಟ್ರೀಸ್ಗಳು, ಚೀನಾ, ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇವೆ. ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತವೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಮುಂದಿನ ವಿಷಯ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಅಂತ ಕರಿತೇವೆ, has directed Ultratech Dalmia Bharat, Sri Digvijay Cements to submit detailed financial records in connection with alleged cartelization in ONGC tenders, following an investigation report that found anti-competitive practices. ಕಾರ್ಟೆಲೈಸೇಷನ್ ಅನ್ನುವಂಥ ಒಂದು ಟರ್ಮ್ ಇದೆ, ಬಹಳ ಇಂಪಾರ್ಟೆಂಟ್. ಸಂಘಟಿತ ಅಕ್ರಮ ಒಪ್ಪಂದ, ಇದ್ರ ಬಗ್ಗೆ ಹೇಳ್ತಾನೆ ನೋಡಿ. ಇಲ್ಲಿ ಸುದ್ದಿ ಏನಂತಂದ್ರೆ, ONGC, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆ ಟೆಂಡರ್ಗಳಲ್ಲಿ ಕೆಲವೊಂದು ಕಂಪನಿಗಳು ಬಂದು ಭಾಗವಹಿಸುತ್ತವೆ. ಆದ್ರೆ ಉದಾಹರಣೆಗೆ ನೋಡಿ, ಅಲ್ಟ್ರಾಟೆಕ್, ದಾಲ್ಮಿಯಾ ಭಾರತ್, ದಿಗ್ವಿಜಯ್ ಸಿಮೆಂಟ್, ಇವೆಲ್ಲ ತಮ್ಮೊಳಗೆ ಸಂಘಟಿತವಾಗಿ ಒಂದು ಅಕ್ರಮ ಒಪ್ಪಂದಗಳನ್ನ ಮಾಡ್ಕೊಂಡಿವೆ ಅನ್ನುವಂಥ ಒಂದು ವರದಿ, ತನಿಖಾ ವರದಿ
ಈಗ ಭಾರತದ CCI ಅದನ್ನ ಚೆಕ್ ಮಾಡ್ತಾ ಇದೆ. ಈ ತಮ್ಮೊಳಗೆ ಸಂಘಟಿತ ಅಕ್ರಮ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಈ ಕಂಪನಿಗಳಿಗೆ ವಿವರವಾದ ಆರ್ಥಿಕ ದಾಖಲೆಗಳನ್ನು ಸಲ್ಲಿಸಿ ಅಂತ ಆರ್ಡರ್ ಮಾಡಿದೆ. ಈಗೇನು ಕಾರ್ಟೆಲೈಸೇಷನ್ ಅಂತಂದ್ರೆ ರೆಫರ್ಸ್ ಟು ಅ ಸೀಕ್ರೆಟ್ ಅಗ್ರಿಮೆಂಟ್ ಅಮಂಗ್ ಕಾಂಪಿಟಿಂಗ್ ಫರ್ಮ್ ಟು ಫಿಕ್ಸ್ ಪ್ರೈಸಸ್ ಅಂತಂದ್ರೆ ಈಗ ಒಂದು ಹರಾಜಿನ ಪ್ರಕ್ರಿಯೆ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಟೆಂಡರ್ ಕೊಡೋದಂತ ಇರುತ್ತೆ ಅಂತ ಇಟ್ಕೊಂಡ್ರೆ ಬೇರೆ ಬೇರೆ ಕಂಪನಿಗಳು ಭಾಗವಹಿಸುತ್ತೆ, A, B, C ಅಂತೆಲ್ಲ. ಆ ಕಂಪನಿಗಳು ಮೊದಲೇ ತಮ್ಮಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಇಲ್ಲ ಇಂತಿಷ್ಟು ಪ್ರೈಸ್ ತನಕ ಹೋದ್ರೆ ನಾನು ಸುಮ್ನಿರ್ತೇನೆ, ನೀ ಹೆಚ್ಚು ಪ್ರೈಸ್ ಕೂಗು, ಅಥವಾ ನೀ ಮೊದಲೇ ಇದನ್ನ ಫಿಕ್ಸ್ ಮಾಡಿಟ್ಕೋ, ನಾವೆಲ್ಲರೂ ಸೇರ್ಕೊಂಡು ಆಮೇಲೆ ಲಾಭವನ್ನು ಹಂಚ್ಕೊಳ್ಳೋಣ. ಅಥವಾ ಕಾಂಪೀಟ್ ಮಾಡ್ಲಿಕ್ಕೆ ಮೊದಲೇ ಅವರು ಈಗ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಕಾರ್ಟೆಲೈಸೇಷನ್ ಅಂತಂದ್ರೆ ಈ ಕಾಂಪಿಟಿಂಗ್ ಫರ್ಮ್ಸ್ಗಳು ಫಿಕ್ಸ್ ಮಾಡ್ಕೊಂಡಿರೋದು ಪ್ರೈಸ್ ಅನ್ನ ಮೊದಲೇ. ಆದ್ರಿಂದ ಏನಾಗುತ್ತೆ, ಸಪ್ಲೈ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ, ಮತ್ತೆ ಮಾರ್ಕೆಟ್ ಅನ್ನ ಡಿವೈಡ್ ಮಾಡ್ಕೊಳ್ತಾರೆ. ಈ ಒಂದು ಏರಿಯಾ ನೀ ನೋಡ್ಕೋ, ಈ ಏರಿಯಾ ನಾನು ನೋಡ್ಕೋತೇನೆ. ಆ ರೀತಿ ಆ ಏರಿಯಾದಲ್ಲಿ ಬರುವಂತ ಎಲ್ಲ ಈಗ ಸರ್ಕಾರದ ಟೆಂಡರ್ ಗಳನ್ನ ಅಥವಾ ಬೇರೆ ಬೇರೆ ವಿಭಾಗಗಳನ್ನ ನಾನು ನಿಭಾಯಿಸ್ತೇನೆ ಅಂತ ಮೊದಲೇ ಅಕ್ರಮವಾಗಿ ಒಪ್ಪಂದ ಮಾಡ್ಕೊಳ್ಳುತ್ತೆ, ವಿಚ್ ಇಸ್ ಅ ವೈಲೇಷನ್ ಆಫ್ ದಿ ಕಾಂಪಿಟೇಷನ್ ಆಕ್ಟ್ 2002. ಆದ್ರೆ ಹೀಗೆ ಮಾಡಬಾರ್ದು ಅಂತ ಕಾಂಪಿಟೇಷನ್ ಆಕ್ಟ್ 2002 ನಲ್ಲಿ ಹೇಳಿದ್ದಾರೆ. ಆಸ್ ಇಟ್ ರೆಸ್ಟ್ರಿಕ್ಟ್ಸ್ ಫೇರ್ ಮಾರ್ಕೆಟ್ ಕಾಂಪಿಟೇಷನ್ ಅಂಡ್ ಹಾರ್ಮ್ಸ್ ಕನ್ಸ್ಯೂಮರ್ ವೆಲ್ಫೇರ್ ಅಲ್ವಾ. ಈ ತರ ಒಂದು ಪ್ರಕ್ರಿಯೆ ಇದ್ಬಿಟ್ರೆ ಫೇರ್ ಆಗಿ ನ್ಯಾಯಯುತವಾಗಿ ಮಾರ್ಕೆಟ್ ಕಾಂಪಿಟೇಷನ್ ನಡೆಯೋದಿಲ್ಲ, ಮತ್ತೆ ಇದು ಯಾರಿಗೆ ಗ್ರಾಹಕರ ಹಿತಾಸಕ್ತಿಗಳಿಗೆ ಹಾನಿ ಮಾಡುತ್ತೆ ಅಂತ CCI ಹೇಳಿದೆ, ಆ ಒಂದು ರೂಲ್ಸ್ ನಲ್ಲಿ ಹೇಳಿದೆ. ಇನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟ್ಯಾಟ್ಯೂಟರಿ antitrust watchdog under the Competition Act 2002, tasked with promoting competition and preventing anti-competitive practices. It can investigate, impose penalties, and direct companies seize unfair conduct. ಇದೇನು ಭಾರತದ ಸ್ಪರ್ಧಾ ಆಯೋಗ ಅಂತಂದ್ರೆ ಇದನ್ನ ಒಂದು ಶಾಸನದ ಅಡಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಅದಕ್ಕೆ ಸ್ಟ್ಯಾಟ್ಯೂಟರಿ ಇನ್ಸ್ಟಿಟ್ಯೂಷನ್ ಅಂತ ಹೇಳೋದು. ಯಾವ ಶಾಸನ? ಕಾಂಪಿಟೇಷನ್ ಆಕ್ಟ್ 2002 ಅದರ ಅಡಿಯಲ್ಲಿ ಸ್ಥಾಪನೆ ಆಗಿದ್ದು. ಇದು ಮುಖ್ಯ ಉದ್ದೇಶ ಏನಿದ್ರದ್ದು ಅಂತಂದ್ರೆ ಈಗ ಸ್ಪರ್ಧೆಯನ್ನ ವಿರೋಧಿಸುವಂತಹ ಚಟುವಟಿಕೆಗಳನ್ನ ತಡೆಯೋದು, ಮತ್ತೆ ತನಿಖೆ ಮಾಡೋದು, ದಂಡ ವಿಧಿಸೋದು, ಮತ್ತೆ ಈ ರೀತಿ ಅನ್ಯಾಯಕರವಾದ ನಡವಳಿಕೆಗಳನ್ನ ಚಟುವಟಿಕೆಗಳನ್ನ ನಿಲ್ಲಿಸಲಿಕ್ಕೆ ಬೇರೆ ಬೇರೆ ಕಂಪನಿಗಳಿಗೆ ನಿರ್ದೇಶನಗಳನ್ನ ಕೊಡೋದು. ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ. ಕಾರ್ಟೆಲೈಸೇಷನ್ ಟರ್ಮ್ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ತಮ್ಮೊಳಗೆ ಒಪ್ಪಂದ ಮಾಡಿಕೊಂಡು ಬೆಲೆಯನ್ನ ನಿಗದಿಪಡಿಸೋದು, ಸಪ್ಲೈಯನ್ನ ಡಿಸ್ರಪ್ಟ್ ಮಾಡೋದು, ಇದೆಲ್ಲ ಅವರ ಉದ್ದೇಶಗಳಾಗಿರುತ್ತೆ. ಇವತ್ತಿನ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದಿ ಗಿರ್ಮಿತಿಯಾ ಕಮ್ಯುನಿಟಿ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. The community primarily traces its ancestry to indentured laborers from Eastern India sent abroad during British colonial rule. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಅರ್ಥ ಆಗದಿದ್ರೆ ಮತ್ತೆ ಮೊದಲಿಂದ ನೋಡ್ಬೇಕಾಗತ್ತೆ. Bhojpuri remains a linguistic marker of identity among the Girmitya diaspora in several countries. The countries where the Girmitya diaspora settled include only Fiji and Trinidad. ಕೇವಲ ಫಿಜಿ ಮತ್ತೆ ಟ್ರಿನಿಡಾಡ್ ನಲ್ಲಿ ಮಾತ್ರ ಗಿರ್ಮಿತಿ ಅವರು ಇರ್ತಾರೆ, ಡಯಾಸ್ಪೊರಾ ಇರುತ್ತೆ. ಡಯಾಸ್ಪೊರಾ ಅಂತ ನೆನಪಾಗ್ತಾ ಇದೆಯಾ? ವಲಸಿಗರು, ಗಿರ್ಮಿತಿಯ ವಲಸಿಗರು ಫಿಜಿ ಮತ್ತೆ ಟ್ರಿನಿಡಾಡ್ ನಲ್ಲಿ ಮಾತ್ರ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಹಾಗಾದ್ರೆ? 1 and 2 ಓನ್ಲಿ ಕರೆಕ್ಟ್, 3 ಇನ್ಕರೆಕ್ಟ್ ನೋಡಿ. ಗಿರ್ಮಿತಿಯ ಡಯಾಸ್ಪೊರಾ ಆಲ್ಸೋ ಸೆಟಲ್ಡ್ ಇನ್ ಮಾರಿಷಿಯಸ್, ಸೌತ್ ಆಫ್ರಿಕಾ, ನಾಟ್ ಜಸ್ಟ್ ಫಿಜಿ ಅಂಡ್ ಟ್ರಿನಿಡಾಡ್. ಅವರು ಮಾರಿಷಿಯಸ್, ಸೌತ್ ಆಫ್ರಿಕಾದಲ್ಲೂ ಇದ್ದಾರೆ, ಕೇವಲ ಫಿಜಿ ಮತ್ತೆ ಟ್ರಿನಿಡಾಡ್ ನಲ್ಲ. ಉಳಿದಿರೋ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ವಿತ್ ರೆಫರೆನ್ಸ್ ಟು WTO ಅಗ್ರಿಮೆಂಟ್ ಆನ್ ಸೇಫ್ ಗಾರ್ಡ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಟ್ ಪರ್ಮಿಟ್ಸ್ ಕಂಟ್ರೀಸ್ ಟು ಟೆಂಪರರಿಲಿ ರೆಸ್ಟ್ರಿಕ್ಟ್ ಇಂಪೋರ್ಟ್ಸ್ ಆಫ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್. ಹೌದಾ? ಏನ್ ಮಾಡುತ್ತೆ? ಕಂಟ್ರೀಸ್ಗಳಿಗೆ ಟೆಂಪರರಿ ರೆಸ್ಟ್ರಿಕ್ಷನ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡುತ್ತೆ, ಡೊಮೆಸ್ಟಿಕ್ ಇಂಡಸ್ಟ್ರಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇದ್ದಾರೆ. It mandates prior notification and consultation before imposing such safeguard measures. ಮೊದಲೇ ಒಂದು ನೋಟಿಫಿಕೇಶನ್ ಅಥವಾ ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ ಅಂತ ಮೆಷರ್ಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮೊದಲು ಅಂತ ಹೇಳ್ತಾ ಇದ್ದಾರೆ. ಇಟ್ ಅಲೋಸ್ ರಿಟಾಲಿಯೇಟರಿ ಟ್ಯಾರಿಫ್ಸ್ ವಿತೌಟ್ ಎನಿ ರಿಕ್ವೈರ್ಮೆಂಟ್ ಫಾರ್ ಪ್ರಿಯರ್ ಕನ್ಸಲ್ಟೇಷನ್ ಅಂಡರ್ WTO ನಾರ್ಮ್ಸ್. ಈ 3ನೇ ಸ್ಟೇಟ್ಮೆಂಟು 2ನೇ ಸ್ಟೇಟ್ಮೆಂಟ್ಗೆ ವಿರುದ್ಧ ಆಗಿದೆ. ಅಂದ್ರೆ ಯಾವುದೇ ಪ್ರಯರ್ ಕನ್ಸಲ್ಟೇಷನ್ ಬೇಕಾಗೋದಿಲ್ಲ. WTO ನಾರ್ಮ್ಸ್, WTO ರೂಲ್ಸ್ ಪ್ರಕಾರ ಯಾವುದೇ ಒಂದು ಬೇರೆ ಬೇರೆ ಸಮಾಲೋಚನೆ ಅಗತ್ಯ ಇಲ್ಲ ಅಂತ 3ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೋಡಿ, ಇಂಥ ಒಂದು ಸ್ಟೇಟ್ಮೆಂಟ್ಗಳು ಬಂದಾಗ ಒಂದು ಸ್ಟೇಟ್ಮೆಂಟ್ ಫುಲ್ ಪಾಸಿಟಿವ್ ಆಗಿರುತ್ತೆ, ಇನ್ನೊಂದು ನೆಗೆಟಿವ್ ಆಗಿರುತ್ತೆ, ಅಥವಾ ಒಂದು ಸ್ಟೇಟ್ಮೆಂಟ್ ಇನ್ನೊಂದಕ್ಕೆ ವಿರುದ್ಧ ಆಗಿರುತ್ತೆ.
ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಆ ಲಾಜಿಕ್ ಆದ್ರೂ ಅಪ್ಲೈ ಮಾಡಿ. ಹಾಗಾಗಿ ಇಲ್ಲಿ ಯಾವ್ದು ಕರೆಕ್ಟ್ ಆಗಿರ್ಬೋದು? ಮೂರನೇದು ಇನ್ಕರೆಕ್ಟ್, ಎರಡನೇದು ಕರೆಕ್ಟ್. Three is incorrect. Retaliatory tariffs under the WTO system still require consultation, especially under Article 12 and 8 ಅಲ್ವಾ? ಅಗ್ರಿಮೆಂಟ್ ನೆನಪಿದೆಯಾ? ಅಗ್ರಿಮೆಂಟ್ ಆನ್ ಸೇಫ್ ಗಾರ್ಡ್ಸ್. ಇದರ ಅಡಿಯಲ್ಲಿ ಕನ್ಸಲ್ಟೇಷನ್ ಬೇಕಾಗುತ್ತೆ. ಸುಮ್ನೆ ಬೇಕಾದ ಹಾಗೆ ಮಾಡೋದಲ್ಲ. ಕನ್ಸಲ್ಟೇಷನ್ ಸಮಾಲೋಚನೆ ನಡೆಸಿದ ಮೇಲೆ, ನೋಟಿಫಿಕೇಶನ್ ಕೊಟ್ಟ ಮೇಲೆ ಅವರು ಕ್ರಮವನ್ನು ಕೈಗೊಳ್ಳಬಹುದು. ಮುಂದಿನದು, ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯಾಸ್ ಜುಡಿಷಿಯರಿ, ವೈ ಇಸ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ referred to as first among equals? ಯಾಕೆ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಕರೀತಾರೆ? ನೇರವಾಗಿ ಹೇಳ್ತಾನೆ ಆನ್ಸರ್ ಅನ್ನ. ಎರಡನೇದು, ಬಿಕಾಸ್ ಆಲ್ದೋ ದ CJI ಲೀಡ್ಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್, ಆಲ್ ಜಡ್ಜಸ್ ಎಕ್ಸಸೈಸ್ ಈಕ್ವಲ್ ಜುಡಿಷಿಯಲ್ ಪವರ್ಸ್. CJI ಅಡ್ಮಿನಿಸ್ಟ್ರೇಟಿವ್ ಮುಖ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದ್ರೆ ಬೇರೆ ಜಡ್ಜಸ್ಗಳ ತರಾನೇ ಅವರು ಒಂದು ಜಡ್ಜು. ಈಗ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು ನಿಮ್ಗೆ. ಪಾಲಿಟಿ ಓದಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. CJI ಇಸ್ ಇಂಡೀಡ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದಿ ಸುಪ್ರೀಂ ಕೋರ್ಟ್. ಆಡಳಿತವನ್ನು ನೋಡ್ಕೊಳ್ಳೋರು, ನಾಯಕತ್ವವನ್ನು ವಹಿಸ್ಕೊಳ್ಳೋರು ಅವರೇ. ದಿಸ್ ಇನ್ಕ್ಲೂಡ್ಸ್ ಫಂಕ್ಷನ್ಸ್ ಲೈಕ್, ಹಾಗಾದ್ರೆ ಕೆಲವೊಂದು ಫಂಕ್ಷನ್ ನೋಡೋದಾದ್ರೆ, ಈಗ ಕಾನ್ಸ್ಟಿಟ್ಯೂಟಿಂಗ್ ಬೆಂಚಸ್, ಡಿಸೈಡಿಂಗ್ ವಿಚ್ ಜಡ್ಜಸ್ ವಿಲ್ ಹಿಯರ್ ವಿಚ್ ಕೇಸಸ್. ಯಾವ ಜಡ್ಜಸ್ ಯಾವ ಕೇಸ್ಗಳನ್ನ ನಿರ್ವಹಣೆ ಮಾಡಬಹುದು. ಬೆಂಚ್ ಅನ್ನ ಹೇಗೆ ಸೆಟ್ ಮಾಡೋದು ಅಂತಂದ್ರೆ, ನ್ಯಾಯಾಂಗದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂತ ಇರುತ್ತೆ, ಅದನ್ನ ಸೆಟ್ ಮಾಡೋದಾಗಿರ್ಬಹುದು, ಅದನ್ನ ತಯಾರು ಮಾಡೋದಾಗಿರ್ಬಹುದು. ಅಲೋಕೇಟಿಂಗ್ ಕೇಸಸ್ ಟು ಡಿಫರೆಂಟ್ ಬೆಂಚಸ್. ಈ ತರ ಬೆಂಚ್ ಕ್ರಿಯೇಟ್ ಆದ್ಮೇಲೆ ಅದಕ್ಕೆ ಕೇಸ್ ಅಲೋಕೇಟ್ ಮಾಡೋದು, ಕೇಸ್ಗಳನ್ನ ಲಿಸ್ಟ್ ಮಾಡೋದು, ಅಪಾಯಿಂಟಿಂಗ್ ಕೋರ್ಟ್ ಅಫಿಷಿಯಲ್ಗಳನ್ನ ಅಪಾಯಿಂಟ್ ಮಾಡೋದು, ಮ್ಯಾನೇಜಿಂಗ್ ದಿ ಕೋರ್ಟ್ಸ್ ಬಜೆಟ್. ಹೀಗೆ ಈ ಎಲ್ಲದರಲ್ಲೂ ಇವರ ನಿರ್ಧಾರ ಮುಖ್ಯವಾಗಿರುತ್ತೆ. ಆದ್ರೆ ಈಕ್ವಲ್ ಜುಡಿಷಿಯಲ್ ಪವರ್ಸ್ ವೆನ್ ಸಿಟ್ಟಿಂಗ್ ಆನ್ ಅ ಬೆಂಚ್. ಈಗ ಈ ಜುಡಿಷಿಯರಿ ವ್ಯವಸ್ಥೆಯಲ್ಲಿ CJI ಅವರು ಯಾವುದಾದ್ರೂ ಒಂದು ಬೆಂಚ್ ನಲ್ಲಿ ನಿಂತು ಅಥವಾ ಅಲ್ಲಿ ಆ ಬೆಂಚ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ, CJI's vote carries the same weight as any other judge on that bench. ಅಂತಂದ್ರೆ ಬೇರೆ ಜಡ್ಜಸ್ ಗಳಿಗೆ ಎಷ್ಟು ವೋಟ್ ಇರುತ್ತೋ, ಅಂತಂದ್ರೆ ಎಷ್ಟು ಅವರ ಪ್ರಾಧಾನ್ಯತೆ ಇರುತ್ತೋ ಅಷ್ಟೇ ಪ್ರಾಧಾನ್ಯತೆ CJI ಅವರ ವೋಟಿಗೂ ಇರುತ್ತೆ. CJI ಡಸ್ ನಾಟ್ ಹ್ಯಾವ್ ಸುಪೀರಿಯರ್ ಜುಡಿಷಿಯಲ್ ವೋಟ್. CJI ಅಂತ ಮಾತ್ರಕ್ಕೆ, ಸರ್ವೋಚ್ಚ ನ್ಯಾಯಾಧೀಶರು ಅಂತ ಮಾತ್ರಕ್ಕೆ ಅವರಿಗೆ ಸಪರೇಟ್ ಆದ ವೋಟಿಂಗ್ ಪವರ್ ಇರೋದಿಲ್ಲ. ಆಲ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಒನ್ಸ್ ಅಪಾಯಿಂಟೆಡ್ ಹೋಲ್ಡ್ ಈಕ್ವಲ್ ಜುಡಿಷಿಯಲ್ ಅಥಾರಿಟಿ. ನ್ಯಾಯ ಅನ್ನುವಂತ ವಿಷಯ ಬಂದಾಗ ಎಲ್ಲಾ ಜಡ್ಜಸ್ಗಳು ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ದಿ ಇಂಡಿಯನ್ ಕಾಂಪಿಟೇಷನ್ ಫ್ರೇಮ್ವರ್ಕ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕಾರ್ಟೆಲೈಸೇಷನ್ ಇನ್ವಾಲ್ವ್ಸ್ collusion among firms to manipulate market dynamics such as price or supply. ಫರ್ಮ್ಸ್ಗಳು ತಮ್ಮೊಳಗಡೆನೆ ಒಪ್ಪಂದ ಮಾಡ್ಕೊಳ್ಳೋದು, ಕೊಲ್ಯೂಷನ್ ಮಾಡ್ಕೊಳ್ಳೋದು, ಕೊಲಾಬರೇಷನ್ ಮಾಡ್ಕೊಳ್ಳೋದು, ಅದರಿಂದಾಗಿ ಏನ್ ಮಾಡ್ತಾರೆ, ಪ್ರೈಸ್ ಸಪ್ಲೈನ ಡಿಸ್ರಪ್ಟ್ ಮಾಡ್ತಾರೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಎಂಪವರ್ಡ್ ಟು ಬೋತ್ ಪಿನಲೈಸ್ ಅಂಡ್ ಡೈರೆಕ್ಟ್ ಕಂಪನೀಸ್ ಟು ಡಿಸ್ಕಂಟಿನ್ಯೂ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್. ಹೌದಾ? CCI ಅನ್ನೋದಕ್ಕೆ ಅಷ್ಟು ಅಧಿಕಾರ ಇದೆ. ಅದು ಅದಕ್ಕೆ ದಂಡವನ್ನ ವಿಧಿಸಬಹುದು, ಮತ್ತೆ ಅವರನ್ನ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬಹುದು. The existence of a cartel alone automatically nullifies all tenders involved without need for investigation. ಜಸ್ಟ್ ಕಾರ್ಟೆಲ್ ಇದೆ ಅಂತ ಮಾತ್ರಕ್ಕೆ ಇನ್ವೆಸ್ಟಿಗೇಷನ್ ಮಾಡದೇನೆ ಟೆಂಡರ್ ಗಳನ್ನ ನಲಿಫೈ ಮಾಡ್ತಾರ, ಟೆಂಡರ್ ರದ್ದುಗೊಳಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಅಲ್ಲ, ಮೂರನೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. CCI ಇನ್ವೆಸ್ಟಿಗೇಟ್ಸ್ ಅಲಿಗೇಷನ್. ಯಾರೋ ಒಬ್ರು ಅಲಿಗೇಷನ್ ಆಪಾದನೆ ಮಾಡಬಹುದು, ಆದ್ರೆ ಆಪಾದನೆ ಮಾಡಿದ್ಮೇಲೆ ಅದು ಇನ್ವೆಸ್ಟಿಗೇಟ್ ಮಾಡುತ್ತೆ. CCI ಅನ್ನೋದು ಆ ಆಪಾದನೆಯನ್ನ ವಿಚಾರಣೆ ಮಾಡುತ್ತೆ ಬಿಫೋರ್ ಎನಿ ಲೀಗಲ್ ನಲಿಫಿಕೇಶನ್ ಆಫ್ ಪೆನಾಲ್ಟೀಸ್. ಅಂತಂದ್ರೆ ನಲಿಫಿಕೇಶನ್ ಆರ್ ಪೆನಾಲ್ಟೀಸ್, ಒಂದು ರದ್ದು ಮಾಡೋದು ಅಥವಾ ದಂಡ ವಿಧಿಸೋದಕ್ಕಿಂತ ಮೊದಲೇನ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಡ್ಯೂ ಪ್ರೊಸೆಸ್ ಇಸ್ ರಿಕ್ವೈರ್ಡ್ ಅಂಡರ್ ದಿ ಕಾಂಪಿಟೇಷನ್ ಆಕ್ಟ್. ಅಂತಂದ್ರೆ ಸರಿಯಾದ ಪ್ರೊಸೆಸ್ಗಳನ್ನ ಮಾಡ್ಕೊಂಡೆ ಮುಂದಿನ ಕ್ರಮಗಳನ್ನ ಕೈಗೊಳ್ತಾ ಹೋಗೋದು. ಮತ್ತೆ ಇಲ್ಲಿ 2 ಟರ್ಮ್ ಬರುತ್ತೆ, ಡ್ಯೂ ಪ್ರೊಸೆಸ್ ಆಫ್ ಲಾ, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಇದನ್ನ ಪೊಲಿಟಿಯಲ್ಲಿ ಡಿಟೇಲ್ ಆಗಿ ನೋಡ್ತೀರಿ. ಮುಂದೆ ವೊಕ್ಯಾಬ್ಯುಲರಿ ನೋಡೋಣ. ದ ಯಂಗ್ ಲೀಡರ್ ಟ್ರೈಡ್ ಟು ಡಿಟರ್ ಹಿಸ್ ವರಿಡ್ ರೆಟಿನ್ಯೂ ಫ್ರಾಮ್ ಪ್ಯಾನಿಕಿಂಗ್ ಆಸ್ ದೇ ಫೇಸ್ಡ್ ಅ ಸಿವಿಯರ್ ಟ್ರಿಬ್ಯುಲೇಷನ್. ಏನ್ ಹೇಳ್ತಾ ಇದಾರೆ? ತುಂಬಾ ಉದ್ದ ಸೆಂಟೆನ್ಸ್ ಆಗಿತ್ತು ಅನ್ಸುತ್ತೆ. ಯಂಗ್ ಲೀಡರ್, ಯುವ ನಾಯಕ, ಟ್ರೈಡ್ ಟು ಡಿಟರ್ ಅಂತಂದ್ರೆ ತಡೆಯೋದು. ಹಿಸ್ ವರಿಡ್ ರೆಟಿನ್ಯೂ ಅಂತಂದ್ರೆ ಚಿಂತೆಗೊಳಗಾದಂತಹ ಪರಿವಾರ. ವರಿಡ್ ರೆಟಿನ್ಯೂ ಅಂತಂದ್ರೆ ಫಾಲೋವರ್ಸ್ ಅಂತಾರೆ. ಒಬ್ಬ ಲೀಡರ್ ಇದ್ದಾನೆ, ಅವನದೊಂದು ಸಂಘಟನೆ ಇದೆ ಅಂತ ಇಟ್ಕೊಳ್ಳಿ, ಅವರಿಗೆ ಬಹಳ ಚಿಂತೆ ಆಗಿದೆ, ಅದನ್ನ ತಡಿಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಫ್ರಮ್ ಪ್ಯಾನಿಕಿಂಗ್
ಆಸ್ ದೆ ಫೇಸ್ಡ್ ಅ ಸಿವಿಯರ್ ಟ್ರಿಬುಲೇಷನ್. ಏನಾಗಿದೆ ಅಲ್ಲಿ? ಟ್ರಿಬುಲೇಷನ್, ಒಂದು ಸಂಕಟ ಎದುರಾಗಿದೆ, ಹಾರ್ಡ್‌ಶಿಪ್, ಸಫರಿಂಗ್ ಎದುರಾಗಿದೆ. ಅವರೆಲ್ಲ ಪ್ಯಾನಿಕ್ ಆಗ್ತಾ ಇದ್ದಾರೆ, ಅಂದ್ರೆ ಚಿಂತೆಗೊಳಗಾಗ್ತಾ ಇದ್ದಾರೆ. ಹಿ ನ್ಯೂ ದ್ಯಾಟ್ ಇಫ್ ದೇ ಕಂಟಿನ್ಯೂ ಟು ಫ್ರೆಟ್, ಒಂದು ವೇಳೆ ಅವರು ಚಿಂತೆ ಮಾಡೋದನ್ನ ಹೀಗೆ ಮುಂದುವರಿಸ್ಬಿಟ್ರೆ, ದೇ ಮೈಟ್ ಕ್ಯಾಪಿಟುಲೇಟ್ ಟು ಡಿಸ್ಪೈರ್, ಆದ್ರೆ ಅವರು ಆಮೇಲೆ ಖಿನ್ನತೆಗೆ ಒಳಗಾಗಬಹುದು. ಕ್ಯಾಪಿಟುಲೇಟ್ ಅಂತಂದ್ರೆ ಶರಣಾಗೋದು, ಸರೆಂಡರ್, ಖಿನ್ನತೆಗೆ ಶರಣಾಗಬಹುದು ಅಥವಾ ಒತ್ತಡಕ್ಕೊಳಗಾಗಬಹುದು ತುಂಬಾ. ಅಂಡ್ ದರ್ ಮಿಷನ್ ವುಡ್ ಫೇಲ್. ಅವ್ನು ಲೀಡರ್ ಅಲ್ವಾ, ತಮ್ಮ ಮಿಷನ್, ತಮ್ಮ ಕಾರ್ಯ ಯೋಜನೆ ಯಾವುದೇ ಕಾರಣಕ್ಕೂ ವಿಫಲ ಆಗಬಾರ್ದು. ಹಾಗಾಗಿ ಅವರನ್ನ ಚಿಂತೆ ಮಾಡದ ಹಾಗೆ ತಡಿಲಿಕ್ಕೆ ಮುಂದಾದ ಅನ್ನೋದು ಇದರ ಅರ್ಥ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ನಾಳೆ ಸಂಡೇ ಆಗಿರೋದ್ರಿಂದ ಇಂದು ಅನಾಲಿಸಿಸ್ ಇರೋದಿಲ್ಲ. ಸೋಮವಾರ ಎಲ್ಲವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೋಮವಾರ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.